ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಭಕ್ತರಿಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಕೆಲವರು ನಮ್ಮನ್ನು ಯಾಮಾರಿಸಿಬಿಡ್ತಾರೆ. ಹಾಗಾಗಿ ಕೆಲವರಿಗೆ ನನ್ನಿಂದ ಒಂದು ಬಹುಶಃ ತಿಳುವಳಿಕೆ ಮಾತು ಅಂತಾನೂ ಅನ್ಬೋದು, ಅಥವಾ ಏನೋ ಒಂದು ಗೊತ್ತಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಾನೂ ಅಂದ್ಕೋಬಹುದು ನೀವು. ಅದಕ್ಕಾಗಿ ನಿಮ್ಮೆದುರು ಹೇಳ್ತಾ ಇದ್ದೀನಿ. ನಾನು 2 ಸಲ ನಾನು ಯಾಮಾರಿದ್ದೀನಿ. ಏನಂದರೆ, ಎಲ್ಲಿಂದ ಫೋನ್ ಮಾಡ್ತಾರೆ, ನಮಗೆ ಎಲ್ಲಿಂದ ಫೋನ್ ಮಾಡ್ತಾರೋ ಗೊತ್ತಿಲ್ಲ, ಹೆಸರು ಮಾತ್ರ ಮಂತ್ರಾಲಯ ಅಂತಾರೆ. ಮಂತ್ರಾಲಯದಲ್ಲಿದ್ದೀವಿ, ಬಸ್ ಹತ್ತಕ್ಕೆ ನಮ್ಮ ಹತ್ರ ಹಣ ಇಲ್ಲ, ದಯವಿಟ್ಟು ನಮಗೆ ಹಣದ ಸಹಾಯ ಮಾಡಿ. ನಾನು ಒಂದು ಸಲ 250 ರೂಪಾಯಿ ಹಾಕಿದ್ದೆ ಒಬ್ಬರಿಗೆ, ಇನ್ನೊಂದು ಸಲ 500 ರೂಪಾಯಿ ಹಾಕಿದ್ದೆ. ನಾವು ಹಣ ಹಾಕೋ ತನಕನವ್ರು ಏನು ಮಾಡ್ತಾರಂದರೆ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಹಾಕಿದ್ರಾ ಬಸ್ 3 ಗಂಟೆಗೆ ಹೊರಡಬೇಕು, 5 ಗಂಟೆಗೆ ಹೊರಡಬೇಕು, ಹೀಗೇ ಹೇಳ್ತಾನೆ ಇರ್ತಾರೆ. ನಮಗೇನಾಗುತ್ತೆ, ಆ ಮಂತ್ರಾಲಯ ಅನ್ನು ಕೇಳಿದ ತಕ್ಷಣ ಯಾರೋ ತೊಂದರೆಯಲ್ಲಿದ್ದಾರೆ, ರಾಯರ ಭಕ್ತರು ಯಾರೋ ತೊಂದರೆಯಲ್ಲಿದ್ದಾರೆ, ಅಥವಾ ರಾಯರು ನನ್ನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಹಿಂಗೆ ಮಾಡಿರ್ಬೋದಾ ಅಂತೆಲ್ಲ ಯೋಚನೆಯನ್ನು ಮಾಡಿ ನಾನು ಒಂದು ಸಲ ಹಾಕಿದ್ದೀನಿ. ಒಂದು ಸಲ ಯಾವ ಯೋಚನೆ ಮಾಡದೆ ಸಹಿತ ಹಾಕಿದ್ದೀನಿ. 2ನೇ ಸಲ ಏನು ಮಾಡಿದ್ದೀನಿ, ಅವ್ರು ಗೋಗಿರಿಯೋದನ್ನು ನೋಡೋಕ್ಕಾಗದೆ ನನ್ನ ಹತ್ರನೂ ಆ ದಿವಸ ಏನಿಲ್ಲ, ಅಂದರೆ ನಂಗೆ ಪೇಮೆಂಟ್ ಆಗಿಲ್ಲ, ಕಷ್ಟ ಇತ್ತು. ಫೋನ್ಪೇಯಲ್ಲಿ ನೋಡ್ತೀನಿ ಬರೀ 200 ರೂಪಾಯಿ ಇದೆ. ಅವ್ರು ಕೇಳ್ತಾ ಇರೋದು ನನ್ನ ಹತ್ರ 250 ರೂಪಾಯಿ. ಅವಾಗೇನು ಮಾಡಿದೆ, ಬೇರೆಯವ್ರ ಮುಖಾಂತರ ಹಾಕ್ಸ್ಕೊಂಡು ದಯವಿಟ್ಟು ಅದನ್ನು ಆಯಿತು, ನೀವು ಊರಿಗೆ ಬೆಂಗಳೂರಿಗೆ ಹೋಗಿ ಮುಟ್ಟಬೇಕಮ್ಮ, ನಾನು ಇಲ್ಲ ಅಂದರೆ ಆಯಿತು ಊರಿಗೆ ಹೋಗಿ ಮುಟ್ಟಿ ಅಂತ ಅಂದೆ. ಮತ್ತೊಬ್ಬರಿಗೆ 500 ರೂಪಾಯಿ ಕೊಟ್ಟೆ. ಅವರ 500 ರೂಪಾಯಿ ಬಸ್ ಚಾರ್ಜಿಗೋಸ್ಕರ ಕೇಳಿರೋದಲ್ಲ, ರೂಮ್ ಮಾಡ್ಕೊಳ್ಳೋಕ್ಕೆ ದುಡ್ಡಿಲ್ಲ ಅಂತ ಅಂದರು. ಆಯಿತು, ಏನೋ ನಮ್ಮಪ್ಪನ ಸೇವೆಗೆ ಹೋಗಿದಾರಲ್ವ, ಸೇವೆಗೆ ಹೋದವರು ಕಷ್ಟಪಡಬಾರ್ದು ಅಂಥೇಳಿ ಅದು 2 ಸಲ ಆಗಿದೆ. ಹಾಗೆ ಒಬ್ಬರು ಸರಿಗೂ ಹಾಗೆ ಮಾಡಿದ್ದಾರೆ, ರೂಮ್ ಮಾಡಿಕೊಡಿ ಅಂತ ಹೇಳಿ, ಅಥವಾ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀವಿ, ಮಂತ್ರಾಲಯಕ್ಕೆ ಬಂದುಬಿಟ್ಟಿದ್ದೀವಿ, ಹಣ ಇಲ್ಲ ನಮ್ಮ ಹತ್ರ, ನಮಗಷ್ಟು ಸಹಾಯ ಮಾಡಿ, ಇಷ್ಟು ಸಹಾಯ. ಪಾಪ ಅವ್ರು ದೊಡ್ಡ ಮೊತ್ತದಲ್ಲೇ ಸಹಾಯ ಮಾಡಿದ್ರು. ಅವರು ಕಡೆಗೆ ಅವ್ರಿಗೆ ಗೊತ್ತಾಯಿತು ಏನು ಅಂದರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಕೆಲವೊಂದು ಎನ್ಕ್ವೈರಿಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಸುಳ್ಳು ಹೇಳ್ತಾ ಇರೋ ಅನ್ನೋದಂತೂ ಗ್ಯಾರಂಟಿ ಆಗಿಬಿಡುತ್ತೆ ಅವರಿಗೆ. ಅದ್ರ ಮೇಲೆ ಪಾಪ ತುಂಬ ದಾನಿಗಳವರು, ಅದ್ರ ಮೇಲೆ ಅವರು ಯಾರಿಗೆ ಹಣ ಕೊಡೋದಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ, ಅದು ನಾವು ಯಾರಾದರೂ ಹೇಳಿದರೆ ಸ್ವಲ್ಪ ಧೈರ್ಯ ಮಾಡ್ತಾರೆ. ಈಗ ನಮ್ಮ ಕಡೆಯಿಂದ ಸರ್ ಇಲ್ಲ, ಹೀಗೆ ನನಗೆ ಪರಿಚಯ ಇದೆ ಸರ್ ಅವರು ಅಂತ ಅಂದರೆ ಜಸ್ಟ್ ಮಾತಾಡಿ ಹಾಗೆ ಹಣ ಇದು ಮಾಡಿ ಕಳಿಸ್ಬಿಡ್ತಾರೆ. ಏನು ಇದು ಮಾಡೋದಿಲ್ಲ. ನನಗೆ ಗೊತ್ತಿಲ್ಲದೆ ಇದ್ದವರು ಅಂದರೆ ಅವ್ರ ನಂಬರ್ ತೊಗೊಂಡು ಮಾತಾಡಿ ವಿಚಾರಿಸಿಯೇ ಹಣ ಕಳಿಸ್ತಾರೆ ಅವರು, ಅಷ್ಟರ ತನಕ ಕಳಿಸಲ್ಲ. ಹಾಗೆ ಪಾಪ ಅಮ್ಮ ಅಂತ ಯಾವಾಗಲೂ ಕರೀತಾನೆ. ಒಂದು ಹುಡುಗನಿಗೂ ಹೀಗೆ ಮೋಸ ಮಾಡ್ತಾರೆ. ಅವನು ಹಂಗೆ ತಿಳ್ಕೊಂಡಿರೋದು ಹಾಗೆ. ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀನಿ, ನನಗೆ ಟಿಕೆಟಿಗೆ ಹಣ ಇಲ್ಲ, ಅಣ್ಣ ಸ್ವಲ್ಪ ಹಾಕಿ, ಯಾರೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಮಗೂ ಹಾಗೆ ಆಗಿರೋದು, ಯಾರೋ ಹಾಕಿದಾರಂತೆ, ಯಾರೋ ಏನೋ ಗೊತ್ತಿಲ್ಲ. ದಯವಿಟ್ಟು ಯಾರಾದರೂ ಹಣಗಳನ್ನು ಕೇಳಿದಾಗ ಯಾರ್ಯಾರ್ದೋ ಫೋನ್ ನಂಬರ್ ಅವ್ರಿಗೆ ಕೊಡೋಕೆ ಹೋಗ್ಬಿಡಿ. ನಿಮ್ಮ ಹತ್ರ ಸಹಾಯ ಆಗೋದಿದ್ರೆ, ಸಾಧ್ಯ ಆಗೋದಿದ್ರೆ ಮಾಡಿ. ಇಲ್ಲ ಅಂದರೆ ದಾನಿಗಳ ಹೆಸರನ್ನು ಕೊಡ್ತೀವಿ, ನನಗೆ ಸಹಾಯ ಮಾಡಿದ್ದಾರೆ ಅವರು ಅಂತ ಹೇಳಿ ನೀವಿದ್ದವ್ರ ಫೋನ್ ನಂಬರೆಲ್ಲ ಕೊಡೋಕ್ಕೆ ಹೋಗ್ಬಿಡಿ. ಸಾಧ್ಯ ಆಗುತ್ತೋ ನಿಮ್ಮ ಹತ್ರ ಮಾಡಿ, ಇಲ್ಲ ಅಂದರೆ ಆ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾರೋ ಹಾಕಿದ್ದಾರೆ, ಯಾರೋ ಕೊಟ್ಟಿದ್ದಾರೆ. ಆವಾಗ ಏನು ಮಾಡಿದ್ದಾರೆ, ಇವರು ಫೋನ್ ಮಾಡಿದ್ದಾರೆ. ಪಾಪ ಒಂದು ಸಲ ಹಾಕಿದ್ದಾನೆ ಹುಡುಗ, ಹಾಕಿ ಅಲ್ಲಿಂದ ರಿಪ್ಲೈ ಸಹಿತ ಬಂದಿದೆ. ಒಂದು ಒಳ್ಳೆಯ ಉಪಕಾರ ಆಯಿತು, ನೀವು ಹಣ ಕಳಿಸಿದ್ದಕ್ಕೆ ನಾನು ಬೆಂಗಳೂರು ಮೈಸೂರು ಬಂದು ಮುಟ್ಟಿದ್ದೀನಿ ಅಂತೇಳಿ ಸಹಿತ ಮೆಸೇಜ್ ಸಹಿತ ಹಾಕಿದ್ದಾರೆ. ಆ ಹುಡುಗ ತುಂಬ ಸಂತೋಷವಾಗಿ ನನ್ನ ಹತ್ರ ಹೇಳ್ಕೊಂಡು. ಆದರೂ ನಾನು ಹೇಳಿದೆ, ನಾನು ಯಾಮಾರಿದ್ದೀನಿ ಕಣೋ, ನೀನು ಯಾಮಾರ್ತಾ ಇದ್ದೀಯ ಕಣೋ, ನೀನು ಯಾಮಾರ್ತಾ ಇದ್ದೀನಿ. ಇಲ್ಲಮ್ಮ, ಅವರು ಆಮೇಲೂ ನನಗೆ ಮೆಸೇಜ್ ಹಾಕಿದ್ರಮ್ಮ ಅಂತ. ಇರಲಿ ಬಿಡು, ಆಯಿತು, ಎಚ್ಚರಿಕೆ ಇರಲಿ ಇನ್ಮೇಲೆ, ದಯವಿಟ್ಟು ಇಂಥದ್ಕೆಲ್ಲ ಹಣ ಹಾಕಕ್ಕೆ ಹೋಗಬೇಡ ನೀನು ಅಂತಲೂ ಅಂದೆ. ಈಗ ಮೊನ್ನೆ ಒಂದು ಮೆಸೇಜ್ ಹಾಕ್ತಾನೆ ಮತ್ತೆ, ಅಮ್ಮ ಅವರಿಂದಲೇ ಮತ್ತೆ ಕಾಲ್ ಬಂದಿದೆ ಅಮ್ಮ, ನನಗೆ ಅವರಿಗೆ ಮತ್ತೆ ಹಣದ ಅವಶ್ಯಕತೆ ಇದೆಯಂತೆ, ಟಿಕೆಟಿಗೆ ಹಣ ಬೇಕಂತೆ. ಯಾಕೆ, ಯಾರ ಹತ್ರನೂ ಬೇಡಿ ಮಂತ್ರಾಲಯಕ್ಕೆ ಬನ್ನಿ ಅಂತಾರ ರಾಯರು? ಅಥವಾ ನಿಮ್ದು ಹರಕೆಗಳಿದೆಯಾ? ಅದು ಹರಕೆ ಇದೆಯಾ ನಾನು ಬೇಡ ಬರ್ತೀನಿ ಅನ್ನೋದು? ಮಂತ್ರಾಲಯಕ್ಕೆ ಯಾರ್ದೋ ಹತ್ರ ಹಣ ಸಹಾಯ ಮಾಡ್ಕೊಂಡು ಹೋಗೋ ಬದಲಿಗೆ, ಸುಳ್ಳೆಲ್ಲ ಹೇಳಿ ಹೋಗೋ ಬದಲಿಗೆ ಹತ್ತಿರ ಇರೋ ರಾಯರ ಮಠದಲ್ಲಿ ನಮಸ್ಕಾರ ಮಾಡ್ಬೋದಲ್ವಾ? ಎಲ್ಲಿದ್ದರೂ ರಾಯರಿದ್ದಾರೆ. ನನ್ನ ಮನೆಯಲ್ಲಿ ಇರೋದು ರಾಯರೇ. ನನ್ನ ಮನೆಯಲ್ಲಿ ನಾನು ಆರತಿ ಎತ್ತುವಾಗ ರಾಯರು ಹೂ ಪ್ರಸಾದ ಆಗುತ್ತೆ, ರಾಯರು ನಕ್ಕಾಗ ಆಗುತ್ತೆ ಅಂತಾದರೆ ಅದು ನನ್ನ ಮನೆಯಲ್ಲೇ ಇದ್ದಾರೆ ರಾಯರು ಅಂತ ಲೆಕ್ಕ. ಯಾರು ಹೇಳ್ತಾರೆ ಹಣ ಕೊಡಿ ಅಮ್ಮ ಅಂತ, ನೀವು ಯಾರ್ದೋ ಫೋನ್ ನಂಬರ್ ಕೊಡ್ತೀರಿ.
ನಮ್ದಲ್ಲಿ ಆಗಿರೋದು ಹಾಗೆ, ಅವ್ರು ಕೊಟ್ರಮ್ಮ, ಇವ್ರು ಕೊಟ್ಟರು ನಿಮ್ಮ ಫೋನ್ ನಂಬರನ್ನು, ನೀವೇನಾದರೂ ವ್ಯವಸ್ಥೆ ಮಾಡ್ತೀವಿ. ಈ ಹುಡುಗನಿಗೂ ಹಾಗೆ ಆಗೋಯ್ತು ಪಾಪ. ಎರಡನೇ ಸಲ ಈಗ ಮೊನ್ನೆ ಬಂದಿರುವಂಥದ್ದು ಏನು ಅಂದರೆ, ಅಮ್ಮ ಏನು ಮಾಡಲಿ ಅಮ್ಮ, ಮತ್ತೆ ಹಣ ಕೇಳ್ತಾ ಇದ್ದಾರೆ. ಕೊಡಬೇಡ ಅಂದೆ ನಾನು, ಕೊಡಬೇಡ, ರಿಸೀವ್ ಮಾಡಬೇಡ, ಅವ್ರದ್ದು ಯಾವುದೇ ಒಂದು ನಂಬರ್ ರಿಸೀವ್ ಮಾಡೋಕ್ಕೆ ಹೋಗ್ಬೇಡ, ಏನೂ ಮಾಡೋಕ್ಕೆ ಹೋಗ್ಬೇಡ. ಕೇಳಿದ್ರು ಇಲ್ಲ ಅಂತ ಹೇಳಿ, ಒಮ್ಮೆ ರಿಸೀವ್ ಮಾಡಿಯೂ ಕೇಳಿದರೆ ನನ್ನ ಹತ್ರ ಈಗ ಹಣದ ವ್ಯವಸ್ಥೆ ಇಲ್ಲ ಅಂತ ಹೇಳಿ, ಹಾಗೆ ಖಂಡಿತವಾಗಿಯೂ ಮಾಡಬೇಡ ಮರಿ ಅಂತ ಅಂದೆ ನಾನು. ಮಾಡಬೇಡಿ, ಮಾಡಿ ನೀವು ಯಾರಿಗೆ ಮಾಡಿ. ಹೋಗದೇ ಇದ್ದವ್ರು ಎಷ್ಟೋ ಜನ ಇರ್ತಾರೆ ಪಾಪ, ಸಂದರ್ಭಗಳು ಅವ್ರಿಗೆ ಹಾಗಾಗುತ್ತೆ. ಅಂಥವ್ರಿಗೆ ಅವ್ರಿಗೆ ಇದೆ ಒಂದು 5,000 ರೂಪಾಯಿ ಖರ್ಚಿದೆ ಅಂತ ಇಟ್ಕೊಳ್ಳಿ, ಬಸ್ಸಿಗೆ ಹೋಗೋಕ್ಕೆ ಬರೋಕ್ಕೆ, ನೀವು 1,000 ರೂಪಾಯಿ ಹೆಲ್ಪ್ ಮಾಡಿ, ಅದು ರಾಯರಿಗೆ ಇಷ್ಟ ಆಗುತ್ತೆ. ಇಲ್ಲಿ ನಾನು ಯಾಮಾರಿದ್ದೀನಿ, ನಾನು ಯಾಮಾರ್ದಂಗೆ ಪಾಪ ಈ ಮಗ ಪುಟ್ಟನು ಯಾಮಾರ್ಬಿಟ್ಟ, ಗೊತ್ತಾಗಿಲ್ಲ. ಅದಕ್ಕೆ ನಾನು ಹೇಳಿದ್ದಕ್ಕೆ ನಾನು ಒಂದ್ಸಲ ಯಾಮಾರಿದ್ದೀನಿ ಕಣೋ, ನೀನು ಮತ್ತೆ ಹಣ ಹಾಕಿದ್ಯಾ ಅಂದಾಗ, ಎರಡನೇ ಸಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ನಾನು ಹಾಕಬೇಡ ಮಗ, ಸುಮ್ಮನಿದ್ದು ಬಿಡು, ಸ್ವಲ್ಪ ಕೊಡಗೈ ದಾನಿ ಹುಡುಗ, ಏನೋ ದುಡಿತಾನೆ ಪಾಪ, ಚಂದ ರೀತಿಯಲ್ಲಿ ರಾಯರು ಕೊಟ್ಟಿರುವಂತಹ ಪ್ರಸಾದ, ಅದರಲ್ಲಿ ಏನಾದರೂ ಈ ಮಂತ್ರಾಲಯ ಅಥವಾ ಇನ್ಯಾವುದಕ್ಕಾದರೂ ಹಾಕುವಂಥ ಒಂದು ಒಳ್ಳೆಯ ಗುಣ ಇರುವಂಥ ಹುಡುಗ. ಯಾಕಂದರೆ ತುಂಬ ಸಲ ನಾನು ಸಹಾಯವನ್ನು ಕೋರಿದಾಗಲೂ ಸಹಿತ ಅಮ್ಮ ನನ್ನಿಂದ ಇಷ್ಟು ಅಂತ ಹಾಕ್ತಾನೆ. ಹಾಗೆ ಅವನು ಹಾಗೆ ಅಂದ್ಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಯಾಮಾರಬೇಡಿ. ಯಾಮಾರ್ದಾಗ ಏನಾಗುತ್ತೆ, ಇನ್ನೊಂದು ವಿಷಯ ಏನು ಅಂದರೆ, ನಿಮಗೆ ಯಾರಾದರೂ ಫೋನ್ ಮಾಡಿ ಹಣ ಸಹಾಯ ಕೇಳ್ತಾರ, ಕೊಡಿ. ಅದು ಬಿಟ್ಟು ಇವ್ರ ಫೋನ್ ನಂಬರ್ ತೊಗೊಳ್ಳಿ, ಇವ್ರ ಹತ್ರ ಹೆಲ್ಪ್ ಮಾಡ್ಕೊಳ್ಳಿ, ದಯವಿಟ್ಟು ಹೇಳಬೇಡಿ ಅದನ್ನು. ನಮಗೆ ಆ ಮಂತ್ರಾಲಯ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಒಂದು ಕ್ಷಣ ನಾವು ದಂಗಾಗ್ಬಿಡ್ತೀವಿ. ಹೀಗೆ ಆಗಿರೋದನ್ನು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಆ ರೀತಿಯ ಕರೆ ಬಂದಾಗ ದಯವಿಟ್ಟು ಹಣ ಇಲ್ಲ ಅಂತ ಮುಲಾಜಿಲ್ದೆ ಹೇಳ್ಬಿಡಿ. ನಮ್ಮ ಹತ್ರ ಹಣ ಇಲ್ಲ, ನೀವು ಹೇಗಾದರೂ ಬಂದವ್ರು ಹೇಗಾದರೂ ಹೋಗಿ ಅಂತ. ಬಂದಿರ್ತಾರೆ, ಮಂತ್ರಾಲಯಕ್ಕೆ ಬಂದಿರ್ತೀವಿ ಅಂತ, ನಿಜ ಅವ್ರು ಮಂತ್ರಾಲಯದಲ್ಲೇ ಇರಲ್ಲ, ಮಂತ್ರಾಲಯಕ್ಕೆ ಬಂದಿರಲ್ಲ. ಅವರು ಮಂತ್ರಾಲಯದ ಹೆಸರು ಹೇಳಿದ ತಕ್ಷಣ ಜನ ಹಣ ಕೊಡ್ತಾರೆ ಅನ್ನೋದು ಕಲ್ಪನೆ ಬಂದ್ಬಿಟ್ಟಿದೆ ಅವರಿಗೆ. 250-300 ರೂಪಾಯಿ ಒಬ್ಬ ಜೆಂಟ್ಸ್ ನಮ್ಮ ಹತ್ರ ಕೇಳ್ತಾನೆ ಅಂದರೆ ಅದು ದುಡಿಯೋ ಶಕ್ತಿನೇ ಇಲ್ವಾ? ಹೈ ಮಾತಾಡ್ತಾರೆ. ಮತ್ತೆ ನನ್ನ ಹತ್ರ ಅಂತೂ ಬರೀ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ, ಅಷ್ಟು ಚಂದ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಅದಕ್ಕೆ ಯೋಚನೆ ಮಾಡಿ, ಇನ್ನು ಮೇಲೆ ಯಾರಾದರೂ ನಾ ಮಂತ್ರಾಲಯದಿದ್ದೇನೆ, ನಂಗೆ ಟಿಕೆಟಿಗೆ ದುಡ್ಡಿಲ್ಲ, ನನಗೆ ರೂಮಿಗೆ ದುಡ್ಡಿಲ್ಲ, ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ, ಪರ್ಸ್ ಕಳೆದು ಹೋಗಿದೆ, ಯಾವುದಕ್ಕೂ ಲಕ್ಷ್ಯ ಕೊಡಬೇಡಿ. ಹಾಗೇನಾದರೂ ಇದ್ದರೂ ಇಲ್ಲ ನಾನು ಮಂತ್ರಾಲಯದಲ್ಲೇ ಇದ್ದೀನಿ ಅಂದರೆ ಅಲ್ಲಿ ಕೌಂಟ್ರಲ್ಲಿ ಹೋಗಿ ಸ್ವಲ್ಪ ಹೆಲ್ಪ್ ಕೇಳಿ ಕೊಡ್ಬೋದು, ಆಮೇಲೆ ಕಳಿಸ್ತೀನಿ ಅಂತ ಹೇಳಿ ಅಂತ ಒಂದು ಇದನ್ನು ಮಾಡಿಬಿಟ್ರೆ, ಇದು ಯಾವ ರೀತಿಯಲ್ಲೂ ಹಣ ಈ ರೀತಿಯಲ್ಲಿ ಕಳ್ಕೊಬೇಡಿ. ನಾನು ಕಳ್ಕೊಂಡಿದ್ದೀನಿ, ಇರಲಿ ಬಿಡಿ, ಅದು ರಾಯರದ್ದು ಅಂಥೇಳಿ ಇದು ಮಾಡಿದ್ವಿ, ಆದರೂ ನೋವಾಗುತ್ತೆ ನಮಗೆ. ನಿಜವಾಗಿಯೂ ರಾಯರ ದರ್ಶನವನ್ನು ಪಡ್ಕೊಂಡು ಹೋಗೋರಿಗೆ ಆಗದಿದ್ದರೆ ರಾಯರು ನನ್ನನ್ನು ಪರೀಕ್ಷೆ ಮಾಡೋಕ್ಕೋ ಅಥವಾ ರಾಯರಿಂದ ನಂಗೆ ಅವ್ರಿಗೆ ಹೆಲ್ಪ್ ಆಗೋಕ್ಕೋಸ್ಕರ ಮಾಡಿ ಬರ್ಬೋದು ಅಂತ ಅನಿಸುತ್ತೆ. ಏನೂ ಅಲ್ಲ ಅಂತ ಗೊತ್ತಾದಾಗ ನಾವು 250 ರೂಪಾಯೋ 500 ರೂಪಾಯೋ ನಮ್ಮಿಂದ ಫೋನ್ಪೇ ಮಾಡಿದ ತಕ್ಷಣ ನೀವು ಕಾಲ್ ಮಾಡಿ ನೋಡಿ, ಕಾಲ್ ರಿಸೀವ್ ಮಾಡಲ್ಲ. ಇನ್ನೊಂದೇನು ಅಂದರೆ ಸ್ವಿಚ್ ಆಫ್. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥದ್ದನ್ನು ನಾವೆಲ್ಲ ಯಾಮಾರ್ದಂಗೆ ನೀವು ಯಾಮಾರಬೇಡಿ. ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.